ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ಜನತೆಗೆ ನಾನು ನಿಮ್ಮ ವಾಸುದೇವನ್ ಮಾಡುತ್ತಿರುವ ನಮಸ್ಕಾರಗಳು. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಮಿಥುನ ರಾಶಿಯ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ತಿಳಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮಿಥುನ ರಾಶಿಯವರ ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿಯನ್ನು ತಿಳಿಯೋದಾದ್ರೆ, ಉದ್ಯೋಗದಲ್ಲಿ ಒಳ್ಳೆಯ ಒಂದು ಪ್ರಶಂಸೆ ಅಥವಾ ಒಂದು ಒಳ್ಳೆಯ ಹೈಕನ್ನು ಕಾಣ್ತೀರಾ. ಜೊತೆಗೆ ವ್ಯವಹಾರದಲ್ಲಿ ನೋಡಬೇಕು ಅಂತ ನೀವು ಎಲ್ಲೇ ಹೂಡಿಕೆ ಮಾಡೋದು ಕೂಡ ನಿಮಗೆ ಲಾಸ್ ಅಂತಕ್ಕಂಥದ್ದು ಈ ತಿಂಗಳಲ್ಲಿ ಕಾಣಸಿಗುತ್ತದೆ. ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ಹೇಳೋದಾದ್ರೆ, ಪ್ರೀತಿಯಲ್ಲಿ ನೀವು ಹೊಸ ರೀತಿಯ ಹೊಸ ಪ್ರೀತಿಯನ್ನ ಆಕ್ಷೇಪ ಮಾಡ್ತಿದ್ರೆ ಅದು ಈ ತಿಂಗಳಲ್ಲಿ ನಿಮ್ಗೆ ಸಿಗುತ್ತೆ. ಕುಟುಂಬದ ವಿಚಾರಕ್ಕೆ ಬಂತು ಅಂದ್ರೆ, ಸತಿಪತಿ ನಡುವೆ ಸಣ್ಣ ಪುಟ್ಟ ಕಲಹಾದಿಗಳು ಬಂದರೂ ಕೂಡ ಈ ತಿಂಗಳಲ್ಲಿ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ತಾಳ್ಮೆಯಿಂದ ನಿಮ್ಮ ಜೀವನ ಸುಖಮಯವಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಹೇಳಬೇಕಂದ್ರೆ, ಆರೋಗ್ಯದಲ್ಲಿ ಹೇಳ್ತಕ್ಕಂಥ ಸಮಸ್ಯೆಗಳು ಇಲ್ದಿದ್ರು ಕೂಡ ಅತಿಯಾದ ಪ್ರಯಾಣ ಬೇಡ, ವ್ಯಾಯಾಮ ಮಾಡೋದು ನಿಮ್ಮ ಜೀವನದಲ್ಲಿ ಬಹಳ ಉತ್ತಮ. ಈ ರಾಶಿಯವರ ಪರಿಹಾರ ಮಾರ್ಗಗಳೇನಂತಂದ್ರೆ, ಬುಧವಾರ ದಿನ ಹಸಿರು ಬಟ್ಟೆಯನ್ನ ನೀವು ಉಡೋದ್ರಿಂದ ಬಹಳ ಒಳ್ಳೆಯದು. ಜೊತೆಗೆ ವಿಷ್ಣು ದೇವರ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಒಟ್ಟಾರೆಯಾಗಿ ಮಿಥುನ ರಾಶಿಯವರ ಬಗ್ಗೆ ತಿಳಿಸೋದಾದ್ರೆ, ಈ ತಿಂಗಳಲ್ಲಿ ನೀವು ಹೊಸ ಸಂಬಂಧದ ಅಪೇಕ್ಷೆಯಲ್ಲಿದ್ದರೆ ಅದು ನಿಮ್ಗೆ ಸಿಗುತ್ತೆ, ಹೊಸ ಅವಕಾಶಗಳು ಸಿಗುತ್ತೆ. ಇದರಿಂದ ತಾವು ತಾಳ್ಮೆಯಿಂದ ಇರೋದು ಬಹಳ ಒಳ್ಳೆಯದು. ಇದಾಗಿತ್ತು ಈ ತಿಂಗಳ ಮಿಥುನ ರಾಶಿಯವರ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.